ಶಿವಮೊಗ್ಗದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಸೋಮವಾರ ಆಯೋಜಿಸಿದ್ದ ಭಾರತೀಯ ಜ್ಞಾನ ಪರಂಪರೆ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿದ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತೆ ಮಂಡಳಿ ನ್ಯಾಕ್‌ಯ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅನಿಲ್ ಡಿ ಸಹಸ್ರಬುಧೆರವರು ನಂತರ ಮಾತನಾಡಿ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ವಾಣಿಜ್ಯ, ಮಾನವೀಯ ಮೌಲ್ಯಗಳು ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಭಾರತೀಯ ಜ್ಞಾನ ಪರಂಪರೆಯನ್ನು ಅಳವಡಿಸಿಕೊಂಡು ಬದುಕಿನಲ್ಲಿ ಮುಂದೆ ಸಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ನಾಡೋಜ ಉಡುಪಿ ಕೃಷ್ಣರವರು ಮಾತನಾಡಿ, ಭಾರತೀಯ ಜ್ಞಾನ ಪರಂಪರೆ ಸಮೃದ್ಧವಾದ ಜ್ಞಾನ ಪರಂಪರೆಯಾಗಿದ್ದು ಹಲವು ಕ್ಷೇತ್ರಗಳಲ್ಲಿ ಯಶಸ್ವಿ ವಿಧಾನವಾಗಿ ಹೊರಹೊಮ್ಮಿದೆ. ನಮ್ಮ ಜ್ಞಾನ ಪರಂಪರೆಯ ಹಲವು ಸತ್ಯ ಸಂಶೋಧನೆಗಳನ್ನು ನಮ್ಮ ನಿತ್ಯ ಬದುಕಿನಲ್ಲಿ ಅನ್ವಯಿಕ ವಿಷಯವಾಗಿ ಅಳವಡಿಸಿಕೊಳ್ಳುವ ದಿಸೆಯಲ್ಲಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಸಮ್ಮೇಳನದಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಎಸ್ ಕಿರಣ್ ಕುಮಾರ್ ಅವರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಸಮ್ಮೇಳನದ ಅಧ್ಯಕ್ಷತೆಯನ್ನು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಎಸ್ಎನ್ ವೆಂಕಟೇಶ್ ರವರು ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಸಂಯೋಜಕ ಶ್ರೀ ಡಾಕ್ಟರ್ ಎಂಎಲ್ ಅಶೋಕ್ ರವರು, ಸಮ್ಮೇಳನ ಸಂಯೋಜಕರಾದ ಶ್ರೀ ಡಾಕ್ಟರ್ ಅಂಜನಾ ರಾಧಾಕೃಷ್ಣನ್ ರವರು, ವಿದ್ಯಾ ಎಎಸ್, ಎಮಿರೇಟ್ಸ್ ಫ್ಯಾಕಲ್ಟಿಯ ಪ್ರೊಫೆಸರ್ ವಿವೇಕಾನಂದ, ತಿಮ್ಮಪ್ಪ ಕೆಟಿ, ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಶೇಷಾದ್ರಿಪುರಂ ಫಸ್ಟ್ ಡಿಗ್ರಿ ಕಾಲೇಜಿನಲ್ಲಿ ಇವತ್ತು IKS 2025 ಅಂದರೆ ಭಾರತೀಯ ಜ್ಞಾನ ಪರಂಪರೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸೋ ಬಗ್ಗೆ, ಅದರ ಮೇಲೆ ರಿಸರ್ಚ್ ಮಾಡಿ ಸಮಾಜ ಉಪಯೋಗಿ ಕೆಲಸ ಮಾಡೋಕ್ಕೋಸ್ಕರ ಪ್ರಯೋಜನ ಆಗಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮ ಆಯಿತು. ಈ ಆಡಿಟೋರಿಯಂನಲ್ಲಿ ಯಂಗ್ ಸ್ಟೂಡೆಂಟ್ಸ್, ನಮಗೆ ಯಾವಾಗಲೂ ಅನ್ನಿಸ್ತದೆ ಅವ್ರಿಗೆ ಈ ಥರದ ವಿಷಯದಲ್ಲಿ ಇಂಟ್ರೆಸ್ಟ್ ಇರುವುದಿಲ್ಲ ಅಂತ. ಆದರೆ ಅವರು 2-2.5 ಗಂಟೆ ಕಾಲ ಎಲ್ಲದನ್ನು ಕೇಳಿಕೊಂಡು ಅದರ ಬಗ್ಗೆ ಪ್ರಶ್ನೆಗಳು ಕೂಡ ಕೇಳಿದರು. ಅದರ ಅರ್ಥ ನಾವು ಎಲ್ಲಾದರೂ ಕಡಿಮೆ ಬೀಳ್ತಾ ಇದ್ದೀವಿ, ಅವ್ರಿಗೆ ತಿಳಿಸೋದಕ್ಕೋಸ್ಕರ ಮುಂದೆ ಬರಬೇಕು. ಅದನ್ನು ಈ ಕಾಲೇಜಿನಿಂದ ಶುರುವಾಗಿದೆ. IKS ಫೋರಮ್ನು ಇನಾಗ್ರೇಟ್ ಆಗಿದೆ. ಈ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ. ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಯಲಹಂಕ ಇವತ್ತು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು. ಯಾವ ವಿಷಯ ಅಂತ ಹೇಳಿದ್ರೆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ ಅಂತ, ಭಾರತೀಯ ಜ್ಞಾನ ಪರಂಪರೆ ಕುರಿತಾದಂಥದ್ದು. ಇದಕ್ಕೆ ನಮ್ಮ ನ್ಯಾಕ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಅನಿಲ್ ಸಹಸ್ರಬುಧೆಯವರು, ಭಾಳ ದೊಡ್ಡ ವಿದ್ವಾಂಸರವರು, ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಭಾಳ ವಿಸ್ತೃತವಾಗಿ ಮಕ್ಕಳಿಗೆ ಭಾರತೀಯ ಜ್ಞಾನ ಪರಂಪರೆ ಮತ್ತು ತಂತ್ರಜ್ಞಾನ ಅದನ್ನು ಎರಡನ್ನೂ ಹೇಗೆ ಮೇಳೈಸಿ ಅದನ್ನು ಒಂದು ಸಂಯೋಜಿಸಿಕೊಂಡು ನಾವು ಬದುಕನ್ನು ನಡೆಸಬೇಕು ಅನ್ನೋದ್ರ ಕುರಿತು ಭಾಳ ಚೆನ್ನಾಗಿ ಮಾತನಾಡಿದರು. ಮುಖ್ಯವಾಗಿ ಏನಾದರೂ ಅವ್ರು ಹೇಳಿದರು. ಮುಖ್ಯವಾಗಿ ಅವರು ಹೇಳಿದ್ದಿಷ್ಟೇ, ಏನು ನಮ್ಮ ಭಾರತೀಯ ಪರಂಪರೆ ಇದೆ ಅದನ್ನು ನಾವು ಇವತ್ತಿನ ವೈಜ್ಞಾನಿಕ ಓರೆಕೋರೆಗಳಿಂದ ಅದನ್ನು ನಾವು ಪರಿಶೀಲಿಸಿ ಒಪ್ಪಬಹುದಾದ್ದನ್ನು ಖಂಡಿತವಾಗಿ ಒಪ್ಪೋಣ. ಯಾಕೆಂತಂದರೆ ನಾವು ಯಾವತ್ತು ಜ್ಞಾನ ಸಂಪಾದನೆಯಲ್ಲಿ ಮುಂದೆ ಹೋಗುವಾಗ ಹಿಂದಿನ ಜ್ಞಾನ ಸಂಪಾದನೆಯ ಅರಿವಿರಬೇಕು ಮತ್ತು ಪ್ರಸ್ತುತ ಕಾಲಜ್ಞಾನದ ಪರಿಚಯನೂ ಇರಬೇಕು. ಆದ್ದರಿಂದ ಅದನ್ನು ಮಾಡಿಕೊಂಡು ಮುಂದೆ ಹೋದರೆ ನಾವು ಚೆನ್ನಾಗಿ ಆಗ್ತೀವಿ ಅನ್ನುವಂಥದ್ದು. ಆಮೇಲೆ ನಮ್ಮ ಭಾರತೀಯ ಜ್ಞಾನ ಪರಂಪರೆ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಎಲ್ಲ ರಂಗಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಕಳೆದ ಒಂದು 250-300 ವರ್ಷದಿಂದ ಎಲ್ಲೋ ಒಂದು ಕಡೆ ಇದು ಇಳಿಜಾರಾಗ್ತಾ ಇದೆ. ಯಾಕೆ ಅಂತಂದರೆ ಇಂಗ್ಲೀಷರ ಒಂದು ಪ್ರಭಾವ ಬಂದು ಇಲ್ಲಿ ನಮ್ಮ ಭಾರತೀಯ ಪರಂಪರೆಗಳು, ಭಾಷೆಗಳು, ನಮ್ಮ ನಾಟಿ ವೈದ್ಯ ಪದ್ಧತಿಗಳಿರ್ಬೋದು, ಎಲ್ಲವೂ ಕೂಡ ಒಂಥರ ಇಳಿಮುಖ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ಹೇಗಾದರೂ ಮಾಡಿ ನಾವು ಮತ್ತೆ ಪುನರ್ ಸ್ಥಾಪಿಸಬೇಕು ಅಂಥೇಳಿ ಒಂದು ಶಿಸ್ತೀಯವಾಗಿ ಅಧ್ಯಯನ ಮಾಡಬೇಕು ಅಂತೇಳಿ AICTEನಲ್ಲಿ ಒಂದು IKSನ ಒಂದು ವಿಭಾಗವನ್ನೇ ನಮ್ಮ ಅನಿಲ್ ಸಹಸ್ರಬುಧೆ ಅವರು ಅದನ್ನು ತೆರೆದಿದ್ದಾರೆ. ಇವತ್ತು ಅದರಲ್ಲಿ ಬೇಕಾದಷ್ಟು ಸಂಶೋಧನೆಗಳಿಗಾಗ್ತಾಯಿದೆ. ಅವು ಮುಂಚೆ ಒಂದು 10 ಕೋಟಿ ರೂಪಾಯಿನಷ್ಟು ವರ್ಷಕ್ಕೆ ಅನುದಾನ ಕೊಡ್ತಾ ಇದ್ದದ್ದು ಇವತ್ತು 100 ಕೋಟಿಗೆ ಏರಿಸಿದ್ದಾರೆ. ಆಮೇಲೆ ತನ್ಮೂಲಕ ಎಲ್ಲರೂ ಕೂಡ ಸಂಶೋಧನೆಯಲ್ಲಿ ತೊಡಗಬೇಕು. ಶ್ರೀಸಾಮಾನ್ಯ ಕೂಡ ಅವನು ಏನು ಕಲ್ತಿದ್ದಾನೆ ಅದನ್ನು ಅಲ್ಲಿ ತಿಳಿಸಿದರೆ ಅದು ಕೂಡ ಎಲ್ಲೋ ಜ್ಞಾನವನ್ನು ಅವರು ಸಂಪಾದನೆ ಮಾಡಿದ ಎಲ್ಲವನ್ನು ಕೂಡ ಒಂದು ಕಡೆ ದಾಖಲಿಸುವಂಥ ಕೆಲಸ ಇವತ್ತು ಅಲ್ಲಿ AICTE IKS ವಿಭಾಗದಿಂದ ಆಗ್ತಾಯಿದೆ. ಒಟ್ಟಾರೆ ನಮ್ಮ ಯುವಕರಿಗೆ ಏನಪ್ಪ ಮುಖ್ಯವಾದ ಸಂದೇಶ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಜ್ಞಾನ ಸಂಪತ್ತಿನ ಅಂದರೆ ನೆಲಮೂಲ ಸಂಸ್ಕೃತಿಯ ಜ್ಞಾನ ಸಂಪತ್ತನ್ನು ನಾವು ಯಾವತ್ತೂ ಕೂಡ ಅರಿತುಕೊಳ್ಳೋ ಪ್ರಯತ್ನ ಮಾಡಬೇಕು.
ಸುಮ್ಮನೆ ನಾವು ಎಲ್ಲವೂ ಪಾಶ್ಚಿಮಾತ್ಯದೆಲ್ಲವೂ ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮಲ್ಲೂ ಕೂಡ ಇದೆ, ನಮ್ಮಲ್ಲೂ ಸಾವಿರಾರು ವರ್ಷಗಳಿಂದ ಜನ ಬಾಳಿ ಗೌರವದಿಂದ ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥವ್ರು ಇದ್ದಾರೆ. ಜಗತ್ತಿಗೆ ಬೆಳಕನ್ನು ನೀಡಿದಂಥ ಜ್ಞಾನ ಸಂಪತ್ತು ನಮ್ಮಲ್ಲಿದೆ. ಅದರ ಅರಿವು, ಆ ಸಂಪತ್ತಿನ ಅರಿವು ನಮ್ಮ ಮಕ್ಕಳಿಗೆ ಆಗಬೇಕು. ಆ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. 50 institute in the country. He joined AICTE as a chairman in 2015. Today, if I found any changes, transformational changes in the AICTE, it is because of Anil Sahasrabudhe sir. Because a lot of improvement is seen in this organization. Sir did a lot of work. See, he bring the internship program, he bring the faculty certification program. More than that, it is very important. He is the first to create the Indian home platform, Swayam examination reforms, innovation movement that spares today a lot of improvement in the AICTE, especially in higher education.